ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮಮ್ಮ ಊರ ಹತ್ರ ಹೋಗ್ತಾಯಿದ್ದೀವಿ. ಅಂದರೆ ಅಲ್ಲೊಂದು ಟೆಂಪಲ್ ಹೋಗಬೇಕು, ಮಾಡಾಳ್ ಗೌರಮ್ಮ ಅಂತಿದೆ. ಅಲ್ಲಿ ಅರ್ಕೆ ಇತ್ತು, ಸೀರೆ ಮಡ್ಲಕ್ಕಿ ಅಕ್ಕಿ ಚೀಲ ಎಲ್ಲ ಕೊಟ್ಟು ಬರಬೇಕಿತ್ತು. ಹೊರಟಿದ್ದೀವಿ. ಹಂಗೆ ಹೋಗಿ ನಮ್ಮಮ್ಮ ಬೆಂಗಳೂರಿಗೆ ಬರ್ತೀನಿ ಅಂದರು, ಕರ್ಕೊಂಡವ್ರನ್ನ. ರೆಡಿ ಇರ್ತಾರವರು. ಅಲ್ಲೇನು ಜಾಸ್ತಿ ಹೊತ್ತಿಲ್ಲ. ನಮ್ಮದು ತಿಂಡಿ ಊಟ ಎಲ್ಲ ಹೊರಗಡೆನೇ ಆಗಿರುತ್ತೆ. ಅವ್ರು ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೆಡಿ ಇರ್ತಾರೆ. ಹಂಗೆ ತೆಂಗಿನಕಾಯಿ, ರಾಗಿ, ಅಕ್ಕಿ ಎಲ್ಲ ತೊಗೋಬೇಕು. ಹಂಗೆ ತೊಗೊಂಡು ನಮ್ಮಮ್ಮನ ಕರ್ಕೊಂಡು ಬರೋದು ಇವತ್ತು. ನಮ್ಮ ಅಕ್ಕ, ನಾನು, ಹಸ್ಬೆಂಡ್ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕ ಅಲ್ಲಿ ಆನ್ ದ ವೇ ಬರ್ತಾಯಿದ್ದಾಳೆ, ನೈಸ್ ರೋಡಲ್ಲಿ ಜಾಯ್ನ್ ಆಗ್ತಾಳೆ. ಸೊ ನಾವೀಗ ಹೊರಟಿದ್ದೀವಿ. ನಾನು ಈಗ ರೆಡಿಯಾಗಿದ್ದೀನಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಇದು ಡ್ರೆಸ್ಸು. ಸೊ ಅದನ್ನ ಹಾಕ್ಕೊಂಡಿದ್ದೀನಿ. ಹಸ್ಬೆಂಡ್ ಇನ್ನೂ ರೆಡಿ ಆಗ್ತಾಯಿದ್ದಾರೆ. ಈಗ ಹೊರಡಬೇಕು ಗೈಸ್. ಬನ್ನಿ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ನಿಂಬೆಹಣ್ಣು ನೀಳಿಸ್ಬಿಟ್ಟು ಇಟ್ಟಿದ್ದಾಳೆ ಗೈಸ್ ಮಗಳು. ವಾಲ್ಯೂಮ್ ನಂಬರ್ 6 ಬೈ ಜಯಸುದಾಸ್. ಬಾಯ್, ಹುಷಾರು. ಓಹೋ, ಬೇಡ ಹೋಗು, ದುಡ್ಡು ಅವಳಿಗೆ. ಈಗ ಹೊರಟಿದ್ದೀವಿ ಗೈಸ್. ನಮ್ಮ ಅಕ್ಕನ ಅಲ್ಲಿ ಆನ್ ದ ವೇ ಪಿಕ್ ಮಾಡಿಕೊಂಡು ಹೋಗೋದಷ್ಟೇ. ಬನ್ನಿ ಹೋಗೋಣ. ಬಾಯ್. ನಡಿ, ಅಲ್ಲಿ ಹೋಗ್ತಾ ಹಾಕೋಣ ಗೈಸ್. ಈಗ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಇನ್ನೂ ಬರಬೇಕು. ಅವಳಿನ್ನು ಮೈಸೂರು ರೋಡಿಂದ ಮಾಗಡಿ ರೋಡ್, ಮೈಸೂರು ರೋಡಿಂದ ಮಾಗಡಿ ರೋಡ್ ಹತ್ರ. ನೆಲಮಂಗಲ ಸ್ವಲ್ಪ ದೂರ ಆಗುತ್ತೆ. ಅಲ್ಲಿಂದ ನೆಲಮಂಗಲಕ್ಕೆ ಬರಬೇಕು ಅವಳು. ಅರ್ಧ ಗಂಟೆ ಬೇಕು. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದು ಏನೋ ಬಸ್ ಅವ್ನು ನಿಧಾನ ಕೊಡಿಸ್ತಾ ಇದ್ದಾನೆ ಅಂತ ಅಂದ್ಲು. ನೋಡೋಣ ಎಷ್ಟೊತ್ತಿಗೆ ಬರ್ತಾಳೆ. ಎಷ್ಟು ಟೈಮು? ಎಷ್ಟು ಚಿನ್ನೆ? 9:15 ಆಗಿದೆ ಈಗ. 9:15 ಅಂದರೆ 9:45 10ಕ್ಕೆ ಬರ್ತಾಳೋ ಏನೋ. ಇಷ್ಟೊತ್ತಿಗೆ ನಾವಲ್ಲಿ ತುಮಕೂರು ಇದರ ಹೋಗ್ಬಿಡ್ತಿದ್ವಿ. ಬಿಟ್ಟಿದ್ರಿ ಈಗ ಬಂದ ತಕ್ಷಣ ಅವಳು. ಓಕೆ, ಹೋಗೋಣ ಬನ್ನಿ ಗೈಸ್. ಬಂದ್ಲು ನಮ್ಮ ಅಕ್ಕ. ಈಗ ಎಷ್ಟು ಚಿನ್ನಿ ಟೈಮು? 9:15. 20 ನಿಮಿಷ ವೆಯ್ಟ್ ಮಾಡಿದ್ದೀವಿ ಅವಳಿಗೋಸ್ಕರ. ಈಗ ಬರ್ತಾ ಇದ್ದಾಳೆ, ಕಾರ್ ಹತ್ತಾಳೆ. ಡಿಕ್ಕಿಗೆ ಇಡ್ತೀಯಾ? ಡಿಕ್ಕಿಗೆ ಏನಾರು? ನಾವು ಒಂದು 9:45 10 ನೀನು ಬರೋದು ಅಂದ್ಕೊಂಡಿದ್ವಿ. ಈಗ ಹೊರಟಿದ್ದೀವಿ ಗೈಸ್. ಎಲ್ಲರೂ ತಿಂಡಿ ತಿನ್ಕೊಂಡು ಹೋಗೋದು. ನಾನು ಅದಕ್ಕೆ ಹಾಕೊಬರ್ಲಿಲ್ಲ, ಸೆಕೆ ಇದೆ. ನೀನು ಆಮೇಲೆ ಬಸ್ಸಲ್ಲಿ ಹೋಗ್ಬೇಕಲ್ಲ, ಚಳಿ ಆಗುತ್ತೆ. ಸೊ ಬನ್ನಿ ಹೋಗೋಣ. ಊರಿಗೆ ಹೋದ್ಮೇಲೆ, ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ. ತಿಂಡಿ ತಿನ್ನೋ ಹತ್ರ ನಿಲ್ಲಿಸಿದಾಗ ಸಿಗ್ತೀನಿ ಗೈಸ್. ನೆನ್ನೆ ತಿನ್ನಕ್ಕೆ ಕರ್ಕೊಂಡೋಗಿದ್ವಾ, ಬಸ್ಸಲ್ಲಿ ಹೋದ್ವಿ ಇಲ್ಲಿಂದ. ಇವನು ಆಫೀಸಿಂದ ಮೆಟ್ರೋ ಸ್ಟಾಪಿಗೆ ಬಂದಿದ್ದ ಚಿನ್ನಿ. ನೀನು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮೆಟ್ರೋಗೆ ಬಾ ಅಂತ ಹೇಳಿದ್ದೆ. ನಾವು ಬಸ್ಸಿಗೆ ಹೋಗೋಣ, ಕಾರ್ ತೊಗೊಂಡವ್ರೆ, ಅಲ್ಲಿ ಪಾರ್ಕಿಂಗ್ ಎಲ್ಲ ಇಲ್ಲ ಅಂದ್ಕೊಂಡು ಹೇಳಿದ್ದೆ. ಆಯಿತು ಅಂತ ನಾವು ಸರಿ 6:15 ಬಿಟ್ವಿ ಬಸ್ಸಿಗೆ. ತುಂಬ ರಶ್ ಇತ್ತು. ಸಂಜೆ ಟೈಮ್ ರಶ್ಶೇ. ಇನ್ನು ಕಾಯ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ, ಬರ್ರಿ ಹೋಗೋಣ ಅಂದರೆ ಟ್ರಾಫಿಕ್ಕು ಇತ್ತು. ಅವನು ವಿಜಯನಗರ ಇಳಿಯೋ ಅಂತ ಹೇಳಿದ್ದೀನಿ ಸುಶಾಂತ್ಗೆ. ಅವ್ರನ್ನೆಲ್ಲ ಹಿಂದೆ, ಅವಳು ಲಾವಣ್ಯ ಸರ್ನ ಇಬ್ಬರು ಹೋಗ್ಬಿಟ್ಟು ಅವ್ರ ಜೊತೆನೇ ಕುತ್ಕೊಂಡವ್ರು ಹಿಂದೆ ಜೆಂಟ್ಸ್ ಸೀಟಲ್ಲಿ. ನಾನು ಮುಂದೆ ಇದ್ನ, ರಶ್ ಇತ್ತಲ್ಲ. ಮಾರುತಿ ಮಂದಿರ ಹತ್ರನೇ ಇಳ್ಕೊಂಡವ್ರು. ಅಂದರೆ ವಿಜಯನಗರ ಹಿಂದಿನ ಸ್ಟಾಪೇ ಇದೆ, ವಿಜಯನಗರ ಇಳೀರಿ ತಿಳಿಸ್ಕೊಂಡು ಸುಶಾಂತ್. ನಾನು ವಿಜಯನಗರ ಬರುತ್ತೆ ಎದ್ದು ಕರೆಯೋಣ ಅಂದ್ರೆ ಅವರೆಲ್ಲ ಇಳ್ತಾರೆ. ಆಮೇಲೆ ನಾವು ಮುಂದೆ, ನಾನು ಹೋಗಿ ಇಳ್ಕೊಂಡೆ. ಇವರಲ್ಲೇ ಬಂದು ಕಾಯ್ತಾ ಇದ್ರು. ಒಂದು 20 ನಿಮಿಷ, 1/4 ಗಂಟೆ ಅಲ್ಲೇ ಬಂದಿದ್ರು ಮುಂಚೆನೆ ಕಾಯ್ತಾ ಇದ್ರು. ನಾನು ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಸೀರೆ ತಗೋಬೇಕಿತ್ತು, ತಗೊಂಡೆ. ಆಮೇಲೆ ಹತ್ರ ನಡ್ಕೊಬರ್ರಿ ಅಂತ ನಡ್ಕೊಂಬಂದ್ರು ಅಲ್ಲಿಂದ ಇನ್ನೊಂದು ಸ್ಟಾಪಿಗೆ. ಕೂಡ್ಲಿಗೇಟ್ ಬಸ್ ಸ್ಟಾಪಿಂದ ಗಾರೆಪಳ್ಳೆ ಬಸ್ ಸ್ಟಾಪ್ ಬಂದಂಗೆ ಆಗುತ್ತೆ. ಅಷ್ಟು ದೂರನೂ ಇಲ್ಲ, ಒಂದು ಸ್ವಲ್ಪ ಹತ್ರ. ಚಾಮುಂಡಿ ದೇವಸ್ಥಾನಕ್ಕೆ ಹೋದಷ್ಟು ಆಗುತ್ತಷ್ಟೇ. ನಡ್ಕೊಂಡೇ ಬಂದರು. ಅದಕ್ಕೆ ಸ್ವರ್ಣ ಹೇಳ್ತಿದ್ಲಂತೆ, ಗೊತ್ತಾಯ್ತಾ ನಿನಗೆ? ಇನ್ನೊಂದ್ಸಲ ಇವನ ಜೊತೆಲೆಲ್ಲೋ ನಿಂಗೆ ಮಾಡೋದು ಅಂತ ಏನು ಹೇಳ್ಕೊ ಬರ್ತಾ ಇದ್ಲು ಅಂತ ಅಂತಿದ್ಲು ಅವಳು ಲಾವಣ್ಯ.
ಅವನ್ಗೆ ರೇಕ್ಸ್ ಹಾಕ್ತಿದ್ರು. ಯಾವ ನೀವನು ಇಲ್ಲಿ ನೋಡಿ ಗೈಸ್ ಹೆಂಗ್ ಬತ್ತವ್ರೆ ಇವರು ಅಡ್ಡ. ಇಲ್ಲಿ ನೋಡಿ ಇವ್ನು ಹೆಂಗ್ ಬತ್ತವ್ರೆ ಅಡ್ಡ. ಇದು ಹೋಗಕ್ಕೆ ಹಿಂಗಿರೋದು. ಆ ಕಡೆ ರೋಡ್ ಬರ್ಬೇಕು ಆಕ್ಚುಲಿ. ಅವರು ಆಪೋಸಿಟ್ ಅಲ್ಲಿ ಹೆಂಗೆ ಬತ್ತವ್ರ. ಅವ್ರು 3 ಜನ ಬಂದಿದ್ದಂಗೆ ಒಬ್ರೊಬ್ರು ಗುದ್ಕೊಂಡ್ ಸಾಯಕ್ ಬತ್ತವ್ರ ಏನೋ ಗೊತ್ತಿಲ್ಲ. ಆ ರೋಡ್ಗೆ ಹೋಗ್ತಾವ್ರೆ, ಅಲ್ಲಿ ಹೈವೇಗೆ ಅಟ್ಯಾಚ್ ಆಗುತ್ತಲ್ಲ, ಇಲ್ಲಿಂದ ಹೋಗ್ಬೋದು ಅಂತ ಗೊತ್ತಾಗಿ ಹತ್ಕೊಂಡ್ರು ಅವರು. ಮೆಂಟ್ಲುಗಳಲ್ಲಿ ಬತ್ತಾವ್ ನೋಡಲ್ಲ ಒಬ್ಬ ಹೈವೇಲಿ ವೈಟ್ ಕಾರ್ ಅವನು ನಿಂತಿರೋದು. ಮೇ ಬಿ ಎಲ್ಲ ಜಾಮ್ ಅಲ್ಲ, ಆ ಕಡೆ ರೋಡ್ ಕ್ಲೋಸ್ ಮಾಡಿರ್ಬೇಕು. ಎರಡು ಹಿಂಗೆ ಬಿಟ್ಟಿರ್ತಾರೆ ಸ್ವಲ್ಪ ದೂರ. ಅಲ್ಲೊಂಚೂರು ಚೇಂಜ್ ಮಾಡಿ ಅಷ್ಟೇ. ಇಲ್ಲಿಂದ ಬರ್ತಾ ಇರೋದು ಹೊರಗಡೆ. ಇದೊಂದು ಬಂದಿದ್ ಕಾರು ಇಲ್ಲೆಲ್ಲ ಬರ್ತಾ ಇಲ್ವಾ? ಬತ್ತವ್ರೆ ಎಲ್ಲ. ಅಲ್ಲಿ ಮುಂದೆ ಏನೋ ಹಿಂಗೆ ಇದ್ಲಿಗೆ ಬಿಟ್ಟಿರ್ಬೇಕೇನೋ ಅಷ್ಟೇ. ಪಕ್ಕದ ರೋಡಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಈ ಕಡೆ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ನಾವೇನಕ್ಕೆ ಹಿಂಗೆ ಬರ್ತಾಯಿದೆ ಗಾಡಿಗಳು ಅಂದರೆ ಒಬ್ಬರು ಬರೋದು ನೋಡಿ ಎಲ್ಲರೂ ಒಬ್ಬರಿಂದ ಒಬ್ಬರು ಈ ಕಡೆ ರೋಡ್, ಅದರಲ್ಲೂ ಸರ್ವಿಸ್ ರೋಡ್ ಬಿಟ್ಟಿದ್ದಾರೆ ರೋಡ್ ಮಾಡೋಕ್ಕಂತ. ಈ ಕಡೆ ಹೋಗೋರಿಗೆ ಜಾಗ ಇಲ್ಲ ಅಂಥದ್ರಲ್ಲಿ ಅವ್ರು ಆಪೋಸಿಟ್ ಅದು ಬರ್ತಾರ. ಓಕೆ ಬರಲಿ, ಅದನ್ನ ಕರೆಕ್ಟಾಗಾದರೂ ಬರಬೇಕಲ್ವ. ಒಂದು ಸೈಡಲ್ಲಿ ಗುದ್ದೋ ಥರನೇ ಎದುರುಗಡೆ ಗಾಡಿ ಬರ್ತಾಯಿದ್ರು ಹಂಗೆ ಬರ್ತಾರೆ. ಇನ್ನೇನು ಆಕ್ಸಿಡೆಂಟ್ ಆಗ್ದಿರ ಒಂದು ಸ್ವಲ್ಪನೂ ಅರ್ಥನೇ ಮಾಡ್ಕೊಳಲ್ಲ ಜನಗಳು. ಹೆಂಗೆ ಬೇಕು ಹಂಗೆ ನಡ್ಕೋತಾರೆ. ಗೈಸ್ ಈಗ ತಿಂಡಿ ತಿನ್ನಕ್ಕೆ ನಿಲ್ಸಿದ್ದೀವಿ. ಎಲ್ಲಿ ಅಂದರೆ ಇಲ್ಲಿ ಏನು ಹೋಟ್ಲು ಚೆನ್ನಾಗಿದ್ರೆ ಹೆಸರು ಗಂಗಾಧರಯ್ಯ ಅನಿಸುತ್ತೆ. ಗಂಗಾಧರ್ ನಮ್ಮ ಅಪ್ಪನ ಹೆಸರು. ಅಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ನಮ್ಮ ಅಪ್ಪನ ಹೆಸರು ಹೇಳಿದ ತಕ್ಷಣ ನಮ್ಮ ಹಸ್ಬೆಂಡ್ಗೆ ಜಲಸ್ ಫೀಲ್ ಆಗ್ತಾಯಿದೆ. ಬನ್ನಿ ಹೋಗೋಣ ತಿಂಡಿ ತಿನ್ನೋಣ. ಗೈಸ್ ಇಡ್ಲಿ ಪಲಾವ್ ತೊಗೊಂಡಿದ್ದೀವಿ, ಇಬ್ಬರು ಶೇರ್ ಮಾಡ್ಕೊಳೋಣ ಅಂತ. ನಾವಿಬ್ಬರು ಈಗ ಇಡ್ಲಿ ಪಲಾವ್ ಶೇರ್ ಮಾಡೋಣ. ಇಡ್ಲಿ ತಿನ್ನು ಫಸ್ಟು, ಆಮೇಲೆ ಪಲಾವ್. ಚೆನ್ನಾಗಿದೆ ಗೈಸ್. ಈಗ ತಿಂಡಿ ತಿಂದು ಬಿಟ್ಟಿದ್ದೀವಿ. ಎಷ್ಟು ಅವರ್ ಆಗುತ್ತೋ ಹೋಗೋಷ್ಟರಲ್ಲಿ ಗೊತ್ತಿಲ್ಲ. ಈಗ 11:15 ಆಗಿದೆ. 1 ಗಂಟೆ 1:15 ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ, ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಹೋಗಿ ಹಂಗೆ ಹೊರಟು ಬಿಡೋದಷ್ಟೆ. ಬನ್ನಿ ಟೆಂಪಲ್ಗೆ ಹೋಗಿ ಸಿಗ್ತೀನಿ. ಈಗ ಬಂದಿದ್ದೀವಿ. ಅಕ್ಕಿ ಚೀಲ ತೊಗೊಂಡಿದ್ದಾರೆ ಅವರು. ಹೋಗೋ, ಅಷ್ಟು ಜಾಗ ಇದೆ. ಇಲ್ಲಿ ಸೀರೆ ಎಲ್ಲ ತೊಗೊಂಡಿದ್ದೀನಿ, ಕೊಡಬೇಕೀಗ. ಪೂಜೆಗೆ ಹೋಗೋಣ ಒಳಗಡೆ. ಸೀರೆ ಇದೇನೆ ಕೊಡ್ತಾ ಇರೋದು. ಅದೇ ಹಂಗೆ ಒಳಗೆ ಹೋಗಿ. ಹೌದಾ, ಈಗ ಏನು ಸ್ಟಾಪ್ ಮಾಡಿಬಿಟ್ರು ಹೆಂಗೆ ಇದೇ ದೇವ್ರಿಗೆ ವರ್ಷಕ್ಕೊಂದ್ಸಲ ಇದನ್ನು ಇಡ್ತಾರೆ, ಏನೋ ವಿಗ್ರಹ ಥರ ಮಾಡಿ. ಈಗ ಈ ಥರ ಫೋಟೋದಲ್ಲಿ ಪೂಜೆ ಮಾಡ್ತಾರೆ. ಕರ್ಪೂರ ಇಲ್ಲಿ ತುಂಬ ಶ್ರೇಷ್ಠ. ನಾನು ಸೀರೆ ಮಡ್ಲಕ್ಕಿ ಅಕ್ಕಿ ಚೀಲ ಕೊಡ್ತೀನಿ ಅಂತ ಅರಸ್ಕೊಂಡಿದ್ದೆ. ಸೊ ಹಂಗಾಗಿ ಕೊಟ್ಟೋಗೋಣ ಅಂತ ಬಂದ್ವಿ. ಪೂಜೆ ಎಲ್ಲ ಆಯಿತು. ಇದು ವಾಪಸ್ ಕೊಟ್ಟಿದ್ದಾರೆ. ದಾಟ್ಗಳ ಹೂವು ಪೂಜೆ ಮಾಡ್ತಾನೆ ಬಿತ್ತು. ರೋಸ್ ಒಂಥರ ಕಲರ್ ಚೆನ್ನಾಗಿತ್ತು ನೋಡಿ. ಬಗ್ಗೆ ಕಲರ್ ಡಬಲ್ ಕಲರ್ ಚೆನ್ನಾಗಿದೆ. ಈಗ ದೇವಸ್ಥಾನ ಪೂಜೆ ಎಲ್ಲ ಆಯಿತು. ಈಗ ಆಚೆ ಹೋಗಿ ಇದು ಕರ್ಪೂರ ಅಂಟಿಸ್ಬೇಕು. ಬನ್ನಿ ಹೋಗಿ ಅಂಟಿಸೋಣ. ಈ ಕರ್ಪೂರ ಅಂಟಿಸ್ತಾ ಇದ್ದಾರೆ ನೋಡಿ ಗೈಸ್. ಇದು ಹಬ್ಬದಲ್ಲಿ, ಗೌರಿ ಹಬ್ಬದಲ್ಲಿ ಫುಲ್ಲು ಹಚ್ಚಿರ್ತಾರೆ. ಫುಲ್ಲು ಬೆಂಕಿ ಹತ್ಕೊಂಡಿರುತ್ತೆ, ಅಲ್ಲಿ ಹೊಗೆ ಹೋಗ್ತಾ ಇರುತ್ತೆ. ಕರ್ಪೂರನೇ ಇಲ್ಲಿ ಜಾಸ್ತಿ. ಕರ್ಪೂರ ದೇವಿ ಅಂತಲೇ ಕರೀತಾರೆ ಇದಕ್ಕೆ, ವಾಡಾಳ್ ಗೌರಮ್ಮಗೆ. ಇದು ದೇವಸ್ಥಾನ. ಸೊ ಈಗ ಮುಗೀತು. ಅನ್ನದಾಸೋಹ ಕೂಡ ಇದೆ ಇಲ್ಲಿ. ಸ್ವಲ್ಪ ಊಟ ಮಾಡ್ಕೊಂಡು ಹೊರಡ್ತೀವಿ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಅಲ್ಲೇ ಬಿಸಿಲು, ಆ ಕಡೆಗೆ ಬರ್ತೀನಿ ಅದು. ಒಂದು ಸ್ವಲ್ಪ ಹಾಕಿ.
ಅಷ್ಟು ಬೇಡ, ಚೂರು ಚೂರು ಸಾಕು. ಹೋಗ್ತೀಯ ಕಡೆ ಅವ್ರಿಗೆ ಯಾಕೋ ಎದೆಲ್ಲಿ ಸಿಗಾಕತ್ತೈತಂತೆ, ಅದಕ್ಕೆ ನನ್ನ ತಟ್ಟೆಲ್ಲೇ ಒಂದು ತುತ್ತು ತಿಂತಾರಂತೆ ಪ್ರಸಾದ. ಮತ್ತೆ ತೋರಿಸು. ಗೈಸ್, ಪೂಜೆ ಎಲ್ಲ ಮುಗೀತು, ಊಟ ಆಯಿತು. ಸಿಂಪಲಾಗಿ ಒಂದೊಂದೆರಡು ತುತ್ತು ತಿಂದ್ವಿ ಅಷ್ಟೇ, ಹಂಗೆ ಬರಬಾರ್ದು ಪ್ರಸಾದ ಅಂತೇಳಿ. ಇವರು ಒಂದೊಂದು ತುತ್ತು ಸ್ವೀಟು ಅನ್ನ ಸಾಂಬಾರು ತಿಂದರೆ ಅಷ್ಟೇ, ಇವ್ರಿಗೆ ಹೊಟ್ಟೆ ಹಸಿವಾಗಿಲ್ಲ ಅಂತ ಮುಗಿಸ್ಕೊಂಡು ಈಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಅಮ್ಮ ಮನೆಗೆ. ಅಲ್ಲಿಂದ ಅಮ್ಮನ ಕರ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು. ನೋಡಿ ನಮ್ಮ ಊರು ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಊರದೆಲ್ಲ ವ್ಯೂ ಇದೆ, ರೋಡು ಅದೇ ರೋಡ್ದು ವ್ಯೂ. ಇನ್ನು ನಮ್ಮ ಊರಿಗೆ ಒಂದು 3 ಕಿಲೋಮೀಟರ್ಸ್ ಇದೆ ಗೈಸ್. ಊರು ಎಂಟ್ರಿ ಆದಾಗ ತೋರಿಸ್ತೀನಿ ರೀ. ಈಗ ಊರಿಗೆ ಎಂಟ್ರಿ ಆದ್ವಿ. ಇಲ್ಲಿ ಒಂದು ನಮ್ಮ ಏನಿದೆ ಕೇಜ್ಗಮ್ಮ ದೇವಸ್ಥಾನ ಅಲ್ಲಿ ಹೋಯ್ತು, ಹೋಗ್ಬೇಕಾದ್ರೆ ತೋರಿಸ್ತೀನಿ. ಇದೇ ಗೈಸ್ ನಮ್ಮೂರು ನೋಡಿ, ಇದೇ ನಮ್ಮೂರು ಹೇಗಿದೆ ಅಂತ. ಇದು ಸ್ಕೂಲು ಗೈಸ್, ಇದು ಸ್ಕೂಲು. ಎಷ್ಟನೇ ಕ್ಲಾಸ್ವರೆಗೂ ಇದೆ ಇಲ್ಲಿ? ನಮ್ಮ ಅಕ್ಕನ ಮಗ ಒಂದು 3 ವರ್ಷ ಓದೋದ್ನೇನೋ ಇಲ್ಲಿ, ಅಲ್ಲೇನೆ 4 ವರ್ಷ ಈ ಸ್ಕೂಲಲ್ಲಿ ಓದ್ದ, ನಮ್ಮಮ್ಮ ಮನೇಲಿ ಇಟ್ಕೊಂಡು. ಇದು ನಮ್ಮ ಊರು. ಈಗ ನಮ್ಮ ಅಮ್ಮನ ಮನೆಗೆ ಹೋಗುವ ಬನ್ನಿ ಗೈಸ್. ನೋಡಿ ನಮ್ಮ ಅಮ್ಮನ ಮನೆ ಬಂತು. ಅದೇ ನಮ್ಮಮ್ಮನ ಮನೆಯಲ್ಲಿ ಕಾಣಿಸ್ತಿದೆ ಗೊತ್ತಾ, ಅದೇ 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 ಸೀಟ್ ಮೇಲ್ಗಡೆ ಸೀಟ್ ಇದೆಯಲ್ಲ, ಅದೇ ಗೈಸ್ ನೋಡಿ, ಇದೇ ಮನೆ. ಹಾಕಿಲ್ಲೆ ಹಾಕು. ಕಾಯಿ ಎಲ್ಲ ನಿಮಗೆ ಕಷ್ಟ. ನಾನು ಕೇಳ ಸೀನೆ ಗೊತ್ತಾ, ರಾಗಿ ತೂರ್ತಾವ್ರೆ ಗೈಸ್. ನಮ್ಮಪ್ಪ ರಾಗಿ ಯಾವುದೋ ಬೇರೆ ತಂದಿಟ್ಬಿಟ್ಟವ್ರೆ, ತೊಗೊಂಡೋಗ್ತವ್ರೆ ಈಗ ಬೇರೆ ಥರಕ್ಕೆ. ಇದು ಫುಲ್ ತೆಂಗಿನಕಾಯಿ ಇದೆ, ಇದರಲ್ಲಿ ಫುಲ್ ಅಕ್ಕಿ ಇದೆ, ಇದರಲ್ಲಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ. ಅಂದರೆ ಅವರೇ ಬೇಳೆ ಥರ ಆ ಥರ ಐಟಮ್ಸ್ ಎಲ್ಲ ಇದೆ ಮನೆಗೆ, ಎಲ್ಲ ಹಾಕಿಟ್ಟಿದ್ದಾರೆ. ಈಗ ರಾಗಿ ಒಂದು ಇಟ್ಕೋಬೇಕಷ್ಟೆ, ಎಲ್ಲ ಲಗೇಜ್ ಪ್ಯಾಕ್ ಆಯಿತು. ರಾಗಿ ಒಂದು ಎಲ್ಲಿಕ್ಕಿದೆಯಾ ಮತ್ತು ರಾಗಿ ಇಲ್ಲಿಕ್ಕಿದೆಯಾ? ಅದೇ ಅಂದ್ಕೊಂಡು ತಗೊಂಡೋಗೈತೆ. ಕಟ್ಟಬೇಕು. ಇಟ್ಬಿಟ್ಟು ಡಿಕ್ಕಿ ಹಾಕು ಅಷ್ಟೇ, ಆಯ್ತೆಲ್ಲ ಆಯ್ತು. ಭಾಗ್ಯ ನಿಂದ ಆಯ್ತಾ? ಎಲ್ಲೋದ್ಲ ಅವಳು ಭಾಗ್ಯ? ಇಲ್ಲ ಅವಳೆಲ್ಲ ಹೋಗೋ. ಎಲ್ಲೋದ್ಲು ಚಿನ್ನಿ ಅವಳು? ಸೀರೆ ಕೊಟ್ಟು ಬರೋಕ್ಕೂ ಇರ್ಬೇಕೇನ? ಇಲ್ಲ, ಎರಡು ಇಲ್ಲೇ ಇದಾವೆ ಸೀರೆ. ಬಾತ್ರೂಮ್ಗೆ ಹೋಗಿರ್ಬೇಕೇನ. ಈ ಟಿ ವಿ ಇದು ಎಲ್ಲ ಕಂತೇಳ ಜಾಗವೇ ಇಲ್ಲ. ಅಲ್ಲಿ ನೋಡ್ತೀನಿ ನಮ್ಮಪ್ಪ ಟಿ ವಿ ಶೋಕೇಶಲ್ಲಿ ಶಿವಂಗೆ ಮೇಲ್ಗಡೆ ಚಂದ್ರನ್ ಬಿಟ್ಟಿರೋ. ಡಿಕ್ಕಿ ಹಾಕೊಂಬ ಹಂಗೆ ಇಟ್ಬಿಟ್ಟು. ಹಾಂ, ಇಲ್ಲಿ ನೋಡಿ ಗೈಸ್ ನಮ್ಮಪ್ಪ. ಏನು ಚಿನಿ ಇದಕ್ಕೆ ಏನಂತಾರೆ? ಅದೇ ಅಲ್ಲಿ ಇದೆಯಲ್ಲ ದೊಡ್ಡಬಳ್ಳಾಪುರ ಹತ್ರ ಈಶಾ ಫೌಂಡೇಶನ್ ಇದೆ ತಾನೇ ಅಲ್ಲಿರೋದಾ ಸ್ಟ್ಯಾಚು? ಅದನ್ನ ಇಟ್ಬಿಟ್ಟು ಮೇಲ್ಗಡೆ ಚಂದ್ರನ ಬೆಳಕು ಬೀಳೋ ಥರ ಸೆಟಪ್ ಮಾಡಿದ್ದಾರೆ ನಮ್ಮಪ್ಪ. ನೋಡಿ ಇಲ್ಲಿ ನೋಡಿ, ನಮ್ಮಪ್ಪ ಅವಾಗಿನ ಕಾಲದಲ್ಲಿ ಈ ಫೋಟೋ ಅವರೇ ರೆಡಿ ಮಾಡಿರೋದು. ಇದು ಹೋಮ್ ಟೂರಲ್ಲಿ ತೋರಿಸಿದ್ದೀನಿ ನಾನು ಒಂದ್ಸಲ. ಈ ಕಾಯಿನ 10 ಪೈಸಾ ಕಾಯಿನು, ಈ ಥರ ಕಾಯಿನೆಲ್ಲ ಈಗ ಸಿಗೋದೇ ಇಲ್ಲ ನಿಮಗೆ. ಏನಪ್ಪ ಇದೆಲ್ಲ ಅವಾಗಿನ ಕಾಯಿನ್ಸು, ಈಗೆಲ್ಲ ಇದು ನೋಡೋಕ್ಕೆ ಸಿಗಲ್ಲ. ಇದನ್ನೆಲ್ಲ ಹಾಕಿ ನಮ್ಮಪ್ಪ ಯಾವಾಗಲೇ ಲಕ್ಷ್ಮಿ ಈ ಥರ ವರ ಕೊಡೋ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಫೋಟೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಟಿ ವಿ ಶೋಕೇಸ್ಗೆ ಅದು ಆಗಲ್ಲ. ಟಿ ವಿ
ಮುಂದಕ್ಕೆ ಮಾಡಿ ಇಡಬೇಕು. ಹಾಂ, ಇಲ್ಲಿಗೊಂದು ಅಲ್ಲಿಗೆ ಕೊಟ್ಟು ಇಲ್ಲಿ ಬರುತ್ತೆ ಅಷ್ಟೇ. ಎಲ್ಲಿಗೆ ಅಷ್ಟು ದೊಡ್ಡದು ಬರುತ್ತೆ. ಹಾಂ, ಅಲ್ಲಿಗೆ ಕೊಟ್ಟು ಅದೇ ಬರುತ್ತೆ. ಇಡಲ್ಲ ಅಲ್ಲಿ ಯಾವಾಗ ರೂಮ್ ಗಿಡ ಎಲ್ಲಿ ಹಾಸಿಗೆ ಮ್ಯಾಕೆ ಇಡ್ತೀಯಾ? ಇರಲ್ಲ ಒಂದು ಸ್ವಲ್ಪ ಹ್ಞೂ. ನೀ ತಮಾಷೆ ಆಡ್ಬೇಡ, ಸುಮ್ ಕುತ್ಕೊಳ್ಳಿ. ನಾ ಪರ್ಸೆ ತಂದಿಲ್ಲ, ಇದೇ ಬ್ಯಾಗ್. ಏನ್ ಚಿನಿ ಹಂಗೆ ಯೋಚನೆ ಮಾಡ್ತಾ ಇದೀಯಾ ಕುತ್ಕೊಂಡು? ನಾನು ಹೆಂಗಿದ್ರು ತತ್ತೀಯ ಬೋರ್ ಎತ್ಸನ ನಾಡು ಹೇಳಿದ್ದೀನಿ. ತತ್ತೀಯಾ? ನೀನು 1,000 ರೂಪಾಯಿ ಆಗುತ್ತೆ ಈಗ ಎತ್ಸಕ್ಕಂತ. ಎತ್ಸಿ ರೆಡಿ ಮಾಡ್ಕೊಂಡು ಬರ್ಬೇಕು. ಗೈಸ್, ನಮ್ಮ ಅಪ್ಪಂಗೆ ನಿಧಿ ಸಿಕ್ಕಿದೆಯಂತೆ. ಅದು ಚೆನ್ನಾಗಿತ್ತು. ಎಷ್ಟು ಏನೇನು ಸಿಕ್ಕಿದೆ ನಿಧಿ? ಎಲ್ಲಾದ್ರು ಏನೇ ಏನೋ ಇದಾಯ್ತು. ಓಯ್, 4 ವರ್ಷ ಆಯ್ತು ಈಗ. ನಿಧಿ ಏನೇನು ಸಿಕ್ಕಿದೆ? ಹೇಳಂಗಿಲ್ಲ ನೀನು. ಓ ಬರಕ್ ಬೇಜಾರು ಮತ್ತೆ ನಾವೇ ಮತ್ತೆ ಕಲಾಕ್ ಮಾಡ್ತೀವಿ. ಈಗ ನೋಡಿ ಕಾಪರಿದ್ರಾಗೇನು ದುಡ್ಡು ನಂದು ತಂದು 10,000 ರೂಪಾಯಿ ಡ್ರೆಸ್ಸು, ಬಳ್ಳಿ, ಕಬ್ಬಣ ಎಲ್ಲ ತಗೊಂಬಂದಿನ ಎಲ್ಲೆಲ್ಲ ತರಕಾರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಗೈಸ್. ನಿಧಿ ಸಿಕ್ಕಿದೆ, ಏನೇನು ಮಾಡೋದು, ಹೆಂಗೆಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡೋದು. ಈಗ ಹೇಳು, ನಿಧಿ ಸಿಕ್ಕೈತಲ್ಲ, 3 ಹೆಣ್ಮಕ್ಳು ನಿಂಗೆ ಯಾವ್ಯಾವ ಹೆಣ್ಮಕ್ಳಿಗೆ ಎಷ್ಟೆಷ್ಟು ಕೊಡ್ತೀಯ ಅಂತ? ಕೊಡೋದು ಎಲ್ಲರಿಗೂ ಒಂದು 50-50. ಏನ 50 ರೂಪಾಯಿ? ಚುಪ್ಪು ಚುಪ್ಪು ನೋಡಲ್ಲ ಹೆಂಗ್ ನೋಡ್ತೈತೆ ನೋಡಿ, ಹೆಂಗ್ ಅಂದ್ಬಿಟ್ಲು ನನ್ನ ಮಗಳು ಅಂತ. 50-50. ಯಾವಾಗ್ಲೂ ನಾನು ಕೊಡ್ತೀನಿ ತಗ ಅಂತ ನಿನ್ ಬಾಯಲ್ಲೇ ಬಂದಿಲ್ಲ. ಯಾವಾಗ್ಲೂ ಕೊಡು ಕೊಡು ಕೊಡು. ಅಂದ್ರೆ ಅಲ್ಲಿ ಆದಿಕ ಮಾಡಿದ್ರೆ ನಿನಗೆ ಆಮೇಲೆ ಬರುತ್ತೆ. ಎಲ್ಲ ನಾನ್ ಇದೊಂದು ವರ್ಷ 2 ವರ್ಷ ಆದ್ಮೇಲೆ ಅಡಕೆಕಾಯಿ ಎಲ್ಲಾರುನು ಅಪ್ಪು ಮನೆಗ್ ಬರೋದೆಲ್ಲ ಇಸ್ಕೊಂಡು ಹೋಗಕ್ಕೆ. ಅವಾಗ ಈಗ ಇಸ್ಕೊಂಡಿಯಲ್ಲ ಎಲ್ಲ ಅಲ್ಲಿ ತುಂಬ್ಕೊಂಡಿ, ಇಲ್ಲಿ ಚೀಲ ಅಲ್ಲಿ ಎಲ್ಲ ಅಷ್ಟೇ. ಅಪ್ಪ ಮನೆದ್ ನೋಡಿ ಗೈಸ್, ಇದು ಅಪ್ಪ ಮನೆ ಸಾರು, ಮಾಡ್ತೇನೆ. ನಾವು 4 ಜನ ಬ್ಯಾಗು ಎಲ್ಲ. ತೋಟ ಇಟ್ಕೊಂಡಿದ್ದೀವಿ. ಸರಿ, ಇನ್ನು ಎಂತ ಅಂತ ಇದೀಯಮ್ಮ? ಇನ್ನೇಂತ ಅಂತ ಇದೀಯ? ಒಂದ್ಸಲ ತೋಟ ಅವ ಅಮ್ಮಂಗೆ ವಾಷಿಂಗ್ ಮಿಷಿನ್ ಬೇಕಂತ ಕೊಡ್ಸು. ತಗೊಳ್ಳ ತಗೊಳ್ಳಿ. ಬನ್ನಿ, ಗಂಡ ಕೊಡಿಸ್ತೀರ, ಇನ್ಯಾರು ಕೊಡಿಸ್ತಾರೆ? ಏನ್ ಮಾಡ್ತು? ಬರೋದೇ ಹಿಂಗ್ ಎತ್ತಕ್ ಹೋಗಿ ಅಂದ್ರೆ ಸ್ವಲ್ಪ ದೊಡ್ಡ ಕೊಡಿಸ್ಬೇಕು ಇವ್ರಿಗೆ. ದೊಡ್ಡದಲ್ಲ, ಇವ್ರ ನೀರು, ನೀರಿನ ನೀರಿಗೆ ಎಷ್ಟು ಅಕ್ಕ ಇರ್ಬೇಕು ಅದು, ಇದು ವೈಟ್ ಇದಾಗಿ ಆಗಿ ಅದಾಗುತ್ತಂಗೆ. ನಮ್ಮನೇದು ಆಗಿತ್ತು. ಕದುಮಿದ್ರು ಹೋಗ್ತಾ ಇಲ್ಲ. ಅದು ಅದಕ್ಕೆ ಆಗೋದು, ಅದು ಹಂಗೆ ವೈಟ್ ನೀರು ನೆಲ್ಲಿಲ್ ಕಟ್ಟಲ್ವ ಹಂಗೆ. ಉಪ್ಪು ಕಟ್ಟುತ್ತಿತ್ತು. ಉಪ್ಪು ಕಟ್ಟೆ ಆಗಿರ್ಬೇಕದು. ಕಟ್ಟುತ್ತೆ ನೀರು. ಉಪ್ಪು ಕಟ್ಟಿರೋದಲ್ಲ ಅದು, ರಿಂಗ್ ಕೂರ್ಸಿರೋದು. ಒಂಚೂರು ಹಿಂಗ್ ಎದ್ದೈತ್, ನಾನು ಅವತ್ತು ನೋಡ್ಲಿಲ್ವ. ಹಾಳು ಮಾಡೈತೆ, ಹಾಳಾಯ್ತೆ ಈಗ ಮತ್ತೆ. ಓಡುತ್ತೆ ಆಗಿಲ್ಲ ನಮ್ಮ ಉಂಟಲ್ಲ ಅಪ್ಪನ ಅಷ್ಟೇ. ಎಮ್ಮೆ ಹೆಂಗ್ ಒತ್ತಬೇಕು. ನಮ್ದು ಹಂಗೆ ಆಗಿತ್ತು, ಅದಕ್ಕೆ ನಾನು ಹೊಸ ತಂದಿದ್ದು. ಆಗ್ತಿರ್ಲಿಲ್ಲ ಅಮ್ಕಕ್ಕೆ. ಅದೇನ ಹಂಗಾತು. ಒಂದೊಂದ್ಸಲ ಹಂಗೆ ಆಗ್ತಾವ, ಸ್ಟಕ್ ಆಗ್ತಾವ. ಅದಕ್ಕೆ ಈ ಸಲ ಬೇರೆ ಗಾಲ ತಂದಿದ್ದು, ಕೋಲ್ ಚೆನ್ನಾಗಿದೆ, ಅದು ತಿರ್ಗದು. ತಿರ್ಗದು. ನಾನು ತಿರುಗುತ್ತಿಲ್ಲ. ಕೋಲು ಹೋಗಿರುತ್ತೆ, ತಿರ್ಗದೆಲ್ಲ ಹೋಗಿರೋದು. ಒಳಗಡೆ ರಿಂಗ್ ವೈಟ್ ಇರುತ್ತಲ್ಲ, ಅದು ಅದೇ ನಮ್ದು ಹಾಳಾಗಿದ್ದದೇನೆ. ಅದು ಒಳಗಡೆ ವೈಟ್ ಅಕ್ಕಟ್ಟೆ ಆಗಿರುತ್ತದು, ಅದು ಬಿಚ್ಚಕ್ ಬರಲ್ವಾ? ಬರಲ್ಲ ಅದು ಅಷ್ಟೇ. ಬಿಚ್ಚಕ್ಕೆಲ್ಲ ಹೋಗ್ಬೇಡ ಸುಮ್ಮನೆ. ಅದು ಬಿಚ್ಚಕ್ ಬರಲ್ಲ, ವೇಸ್ಟ್ ಅದು ಅಷ್ಟೇ. ಅದ್ಯಾಕೆ ವೇಸ್ಟ್ ಆಗುತ್ತೆ? ಅದಿನ್ನೇನ್ಕೆ ಯೂಸ್ ಆಗುತ್ತೆ? ಆಯಲ್ ಗೇಲ್ ಹಾಕಿ ಏನು ಹಾಕಿರು ಅದು ಹಾಕಕ್ ಬರಲ್ಲ. ಅದು ಹಿಂಗೆ ಕೂತಿರುತ್ತಲ್ಲ ಮೇಲ್ಗಡೆ ಮಧ್ಯೆ ಹಿಂಗಿದೆಯಲ್ಲ, ಅದು ಹೆಂಗೆ ಹಾಕ್ತಿ ಅದ್ರೊಳಗೆ ಹಾಕಕ್ ಬರಲ್ಲ. ಅದು ಮಾಡೋದು ಬಿಚ್ಚು ಹಾಕಬೇಕಾದ್ರೆ ಅದೇನು ಬಿಚ್ಚಂಗೆ ಮಾಡಿರಲ್ಲ. ಒಂದು ಏನಾರು ಮ್ಯಾಜಿಕ್ ಮಾಡಿ ಅದೆಲ್ಲ ಹಾಳಾದ್ರೆ ಯೂಸ್ ಆ್ಯಂಡ್ ಥ್ರೋ ಥರ ಬಿಸಾಕೋದದು ಅಷ್ಟೇ. ಹೊಸ ತರಬೇಕು. ಹಾಳಾಯ್ತೆ, ರಿಪೇರಿ ಮಾಡಿ. ಒಂದು 15,000 ಗೂಗಲ್ ಪೇ ಮಾಡಿಸು. ಹೆಂಗೆ ಯಾರ ಕೈಲಾರು ನನ್ನ ನಂಬರ್ಗೆ ಒಂದು 15,000 ಗೂಗಲ್ ಪೇ ಮಾಡಿಸು. ಅಜ್ಜಿಗೆ ಮನೆಗೆ ಏನೇನು ಬೇಕು ಡಿಮಾರ್ಟಿಗೆ ಕರ್ಕೊಂಡೋಗಿ ಎಲ್ಲ ಕೊಡಿಸ್ಕೊಂಡು ಕರ್ಕೊಬರ್ತೀನಿ. ನೋಡು, ಉಸ್ರೇ ಇಲ್ಲ. ಅಯ್ಯೋ ನಾಳೆ ಅಯ್ಯೋ, LIC ಬೇರೆ ಬಂತು. ಅವ್ರದ್ದೇ ಗೈಸ್, ಈಗ ಅವ್ರದ್ದೇ ಆಗೈತೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿತ್ತು ನನ್ನ ಮಗಳಿಗೆ. ಇನ್ನಿನ್ನು ಮುಗೀತಿದ್ನ ಆಟ ಆಡೋಕ್ಕೂ ಹಾಕ್ಕೊಂಡು ಹೋಗೋದೆ. ಈಗ ತಂದ್ರು ಬರ್ಬೇಕಾರೆ ತೇಜುದಂತೆ ಅವತ್ತು ತಾಣಕ್ಕೆ ಹೋದ್ಲು. ಇವಳು ನಮ್ಮ ಮನೇಲಿ ಐತ್ ಕೊಡ್ತೀನಿ ಅಂದ್ಲು, ಅದಕ್ಕೆ ಅವಳಿಗೆ. ಲಾವಣ್ಯಂದು ತೇಜು, ಲಾವಣ್ಯ gift ತಗೊಂಬಂದ್ ಕೊಟ್ಟಿದ್ದ. ಸ್ವರ್ಣಿಗಿದು. ಅವಳು ಒಂದಿಷ್ಟು ಯೂಸೇ ಮಾಡಲಿಲ್ಲ. ಇವಳೆಲ್ಲ ಯೂಸ್ ಮಾಡಿ ಥ್ರೋ ಮಾಡೋವರೆಗೂ ಯೂಸ್ ಮಾಡ್ತಾಳೆ. ಅಲ್ಲ ಚಿನ್ನಿ? ಸುಮ್ಮನೆ ದುಡ್ಡು 150 ರೂಪಾಯಿ ಏನೋ ಅದಕ್ಕೆ. ಚೆನ್ನಾಗಿದೆ. ದಂಡ ಈಗಿದೆ ಟ್ರೆಂಡು.
ಇದ್ರಲ್ಲಿ ರೀಲ್ಸ್ ಮಾಡಿ ಹಾಕ್ತಾರೆ ಕೇಜ್ ತಂದು 1 ವರ್ಷ ಆಯ್ತು, ಈಗ ಟ್ರೆಂಡ್ ಐತೆ. ರೀಲ್ಸ್. ಗಂಗಾಧರಯ್ಯನವ್ರೆ ಬರ್ರಿ ಅವ್ರು ವಿಡಿಯೋ ಹಾಕಿದ್ದೀನಿ ನೋಡಿ, ನಿಂದು ಪ್ರ್ಯಾಂಕ್ ಮಾಡಿರೋ ವಿಡಿಯೋ. ಈಗ ನಮ್ಮಮ್ಮ ಶೂ ಹಾಕೊತಾ ಇದ್ದಾರೆ. ಅದು ನೋಡಿ ಎಷ್ಟು ಮರಿ ಇತ್ತು ತಂದಾಗ, ನಾಯಿ ಮರಿ ಬ್ಲ್ಯಾಕ್ ಬೊಗ್ಳುತ್ತೈತಿ. ಬರೋಣ, ಹಿಡ್ಕೊಳ್ಳೆ ಇಲ್ಲಿ ಬಗ್ಗೆ. ಅಲ್ಲಿ ಒಂಚೂರು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಒಳ್ಳೇದಾಗಲಿ, ದಕ್ಷಿಣ ಕೊಟ್ಟು ಆಶೀರ್ವಾದ. ದಕ್ಷಿಣೆ ಕೊಟ್ಟು ತಂದಿಲ್ಲ ನಾನು ಇವತ್ತು. ಬಾಲ್ ಕಾರ ಹತ್ರ ಅಲ್ಲಿ ಬಾಕ್ಲಕ್ಕೆ ಬರೋಕೆ ಹೋಗಿ ಇರಲಿ ಬಾಕ್ಲಾಕ. ಈಗ ಹೊರಟಿದ್ದೀವಿ ಗೈಸ್, ಬ್ಯಾಕ್ ಟು ಬ್ಯಾಂಗ್ಳೂರ್. ಹೋಗೋಣ ಮನೆಗೆ. ಹೋಗೋಷ್ಟ್ರಲ್ಲಿ ನಾವು ಆಗತ್ತಲ್ಲೇ, ನೀನು ಹೋಗೋಷ್ಟ್ರಲ್ಲಿ ಇನ್ನೂ ಲೇಟ್ ಆಗುತ್ತೆ. ನಾವು ಹೋಗೋಷ್ಟ್ರಲ್ಲಿ ಹೋಗ್ತೀನಿ ಬಾ. ಹೆಂಗ ಅಲ್ಲ, ನನ್ನ ಅಲ್ಲಿ ನಾವು ಒಟ್ಟಿಗೆ ನೀನು ಹೋಗೋಷ್ಟ್ರಲ್ಲಿ ನಾವು ಹೋಗಿರ್ತೀವಿ. ಇಳ್ದತ್ತಲ್ಲ ಬಸ್, ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ನೀನು. ಹಂಗಾಗಿ ಇಲ್ಲಿ ಟರ್ನ್ ಮಾಡ್ತಿದ್ದಾರೆ ಕಾರು. ಎಲ್ಲಿಗೆ? ಎಲ್ಲಿ ಮನೆ ತಕ್ಕ ಅಲ್ರಿ, ತೋಟ ತಕ್ಕ. ಸಿಮೆಂಟ್ ಟ್ಯಾಂಕ್ ಥರ ನೀರು ಹಾಕೊಳಕ್ಕೆ ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ. ಯಾರ್ದಿದ್ದು ಮನೆ? ಈಗ ಹೊರಟಿದ್ದೀವಿ ಗೈಸ್, ಬನ್ನಿ ಓಡೋಣ. ನಮ್ಮ ಮಮ್ಮಿ ಬರ್ತಾವ್ರೆ ಅಲ್ಲಿ. ಗೈಸ್ ಇಷ್ಟು ಐಟಮ್ ತುಂಬಿಟ್ಟಿದ್ದೀವಿ ಫುಲ್ಲು. ಎಲ್ಲ ಐಟಮ್ ಪ್ಯಾಕ್ ಆಗಿದೆ. ಈಗ ಇನ್ನೊಂದು ಏನೋ ತರಕ್ಕೆ ಹೋಗೋಳೆ. ನಮ್ಮ ಕಡೆ ರಾಗಿ ಕೀಲ್ಸ ಮಾಡ್ತಾರೆ, ಅದು ತಗೊಬರಕ್ಕೆ ಹೋಗೋಳೆ. ಬೈತೈತೆ ನಮ್ಮಮ್ಮ, ಕಾಣಿಸ್ತಾ ಇಲ್ವ ಅವಳಿಗೆ ಅಂತ. ನೋಡೋಣ, ಎತ್ಕೊ ಮತ್ತೆ. ಅಲ್ಲಿ ಇಟ್ಕೊ, ಕಾಲ ಮೇಲೆ ಮದ್ದಕ್ಕೆ ಇಟ್ಕೊಳ್ರಿ, ಜಾಗ ಐತದ. ಡೋರ್ ಪಕ್ಕದಲ್ಲೇ ಇರ್ತವೆ, ಹೋಗ್ಬೇಕು. ಇರು ನೋಡಿ ತಕ್ಕಣದ್ ಬೇಡವೆ ಕೊಡ್ರಿ ನೀವೇ. ಈಗ ಹೊರಡೋಣ ಬನ್ನಿ ಗೈಸ್. ಇದು ಕೇಜ್ಗಮ್ಮ ಅಂತ ದೇವಸ್ಥಾನ ಊರ ಆಚೆ ಇದೆ ಅಲ್ವಾ ಮಮ್ಮಿ? ಅದು ಊರ ಆಚೆಗೆ ತಾನೇ ಇರೋದು. ಅಲ್ಲಿ ಊರಿನ ಗ್ರಾಮ ದೇವತೆ ಅದು. ಅಲ್ಲಿ ಒಳಗಡೆ ಹೋಗ್ಬೇಕು. ಅಲ್ಲಿತ್ತಂತ ಊರು ಮಲೆನಳ್ಳಿ ಬಾರೆ ಅಂತಾರಲ್ಲ. ಈಗ ಹೊರಟಿದೀವಿ, ಏನೋ ಬಂದು ಹೋಗೋಣ ಈಗ. ಅವಾಗೆಲ್ಲ ಜ್ವರ ಬಂದ್ರೆ ಊರ್ ಬಿಡಾರಲ್ಲ. ನಮ್ಮಮ್ಮ ಅವರ ಅಪ್ಪಾಜಿಯ ಸಮಾಧಿ ನೋಡಿ ಗೈಸ್, ಎಲ್ಲಿದೆ? ಅಲ್ಲಿ ವೈಟ್ ಮನೆ ಥರ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲೂ ಕಾಣಿಸ್ತಿದೆ. ಬೇಕು ಅಂತ ಬೇಕಾದ್ರೆ ಟರ್ನ್ ಬಂದು ನೋಡ್ತಾ. ಅಲ್ಲಿ ಇತ್ತು ಗೈಸ್, ನಮ್ಮ ಯಜಮಾನ್ರು ಸ್ಲೋ ಮಾಡಲಿಲ್ಲ. ಜಲಸ್ ಫೀಲ್ ಇವರಿಗೆ ನಮ್ಮ ಊರು ತೋರಿಸಿದ್ರೆ. ಅದಕ್ಕೆ ಬೇಗ ಬೇಗ ಫಾಸ್ಟ್ ಬಂದ್ಬಿಟ್ರು. ಈಗ ಹೋಗೋದಷ್ಟೇ. ಹೋಗೋಷ್ಟರಲ್ಲೇ ಒಂದು 8 ಗಂಟೆ ಆಗುತ್ತೆ. ಹೋಗಿ ಊಟ ಮಾಡಿ ಮಲಗೋದು ಅಷ್ಟೇ. ಮನೆಯವ್ರಿಗೆ ಹೊಟ್ಟೆವ್ರಿ ಗೈಸ್. ಈ ಗಿಡ, ಈ ಹೂವನ್ನ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಒಳ್ಳೇದಂತೆ. ಅದಕ್ಕೋಸ್ಕರ ಕಿತ್ಕೊಳಕ್ಕೆ ಬಂದಿದ್ದೀನಿ ಗೈಸ್. ಈಗ ಇಲ್ಲಿ ಭಯ ಆಗ್ತಿದೆ ಹೋಗೋಕ್ಕೆ, ಹುಳ ಗಿಳ ಇದ್ರೆ. ಬಾರೆ ಇಲ್ಲಿ ನಿಂತ್ಕೊತೀನಿ ಒಂಚೂರು, ಹಿಂಗೆ ಹಿಡ್ಕೊ. ಇಲ್ಲಿ ಇದ್ಕ ನಾನೇ ಕೇಳ್ತೀನಿ ತಡಿ. ತುಂಬೆ ಗಿಡ ಐತೆ ನೋಡಿ ಎಷ್ಟೊಂದು ಇಲ್ಲಿ ವೈಟದು. ಹೊಗೆ ಬತ್ತೈಚಿನಿ, ಮತ್ತೆ ಈಗ ಏನು ಮಾಡ್ತೀಯಾ? ನೋಡಿ ಗೈಸ್, ಇಷ್ಟು ದೂರ ಬಂದ್ವಿ. ಈಗಲೇ
ಡೀಸೆಲ್ಲು ಲೀಕ್ ಆಗ್ತಿದೆ. ಈಗೇನು ಮಾಡೋದು ಮತ್ತೆ? ಈಗ ಏನು ಮಾಡೋದೀಗ? ಕೇಳು ಯಾರಿಗಾರು ಹೆಂಗೆ ಓಡಿಸ್. ಇದು ಬಿಚ್ಚಬೇಕು ಈಗ, ಬಿಚ್ಚಿ 100% ಲೀಕ್ ಆಗ್ತಾಯಿದೆ ಡೀಸೆಲ್. ಹೊಗೆ ಇಷ್ಟೊತ್ತರ್ಗು ಬರಲಿಲ್ಲ, ಈಗ ಯಾಕೆ ಹೊಗೆ ಬರ್ತೈತೆ? ಈಗ ಲೀಕ್ ಆಗ್ತೈತೆ. ಏನು ಹಂಗೆ ಬರ್ತದೆ? ಬಿಚ್ಚಿ ನೋಡ್ಬೇಕೀಗ. ಸೊ ಇದಿಲ್ವಲ್ಲಪ್ಪ, ಈಗ ಟೂಲ್ಸ್ ಇಲ್ವಲ್ಲ. ರೂಪಾಯಿ ಏನು ಮಾಡೋದು? ಟೂಲ್ಸ್ ಸಿಕ್ಕೊಂಡಿಲ್ವಾ ಈ ಕಾರಲ್ಲಿ? ಇದ್ರ ಟೂಲ್ಸ್ ಅಂತ ಸಪ್ರೇಟ್ ಇರುತ್ತಲ್ಲ. ತಿಪ್ಟೂರ್ಗೆ ಹೋಗಿ ತೋರ್ಸೋಣ, ಅಲ್ಲಿವರೆಗೂ ಹೋಗ್ಬೋದಾ? ಹಾಂ, ಡಿಕ್ಕಿ ತೆಗಿ. ನಾನು ಇಲ್ಲಿ ನಿಲ್ಸಿದ್ಕೆ ನೋಡಿ ಗೊತ್ತಾಯ್ತು ನಿಂಗೆ, ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ. ನೋಡಿದೆ ನಡಿ. ಯಾವಾಗ ನೋಡಿದೆ? ಹಿಂದಕ್ಕೆ ಚೆನ್ನಾಗಿರೋ ಕಾರ್ನ ಏನೋ ರೆಡಿ ಮಾಡಿಸ್ತೀನಿ ಅಂತ ಕೊಟ್ಬಿಟ್ಟು ಅವ್ರು ಸರಿಯಾಗಿ ಇದು ಕನೆಕ್ಷನ್ ಮಾಡಿಲ್ಲ ಅನಿಸುತ್ತೆ ಪೈಪ್ಗಳ್ದು. ಅದು ಡೀಸೆಲ್ ಲೀಕ್ ಆಗ್ತಿದೆ. ಊರಿಗೆ ತೊಗೊಂಬಂದ್ಮೇಲೆ ಗೊತ್ತಾಗಿದೆ, ಅದು ಲಾಂಗ್ ಓಡಿಸ್ದಾಗಲೇ ಅಲ್ವಾ ಗೊತ್ತಾಗೋದು. ಸೊ ಅದು ಇವತ್ತು ಗೊತ್ತಾಗ್ತಾಯಿದೆ ಡೀಸೆಲ್ ಲೀಕ್ ಆಗ್ತಿದೆ ಅಂತ ಹೇಳಿ. ತಿಪ್ಟೂರ್ಗೆ ಹೋಗಿ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ದೆ ನಾನು, ಯಾಕಂದರೆ ನಮ್ಮಮ್ಮ ಊರು ಬಂದು ತಿಪ್ಟೂರ್ ಹತ್ರ ಹಳ್ಳಿ. ಸೊ ಅಲ್ಲಿ ತೋರಿಸೋಣ ಅಂದೆ. ಇವರು ಕಾರ್ ಶೋರೂಮಲ್ಲೇ ವರ್ಕ್ ಮಾಡೋದ್ರಿಂದ, ಸರ್ವಿಸ್ ಸೆಡ್ ಆಗಿರೋದ್ರಿಂದ ಇವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಕಾರ್ ಬಗ್ಗೆ. ಏನಾದರೂ ಪ್ರಾಬ್ಲಮ್ ಆದರೆ ಓಡಿಸ್ಬೋದಾ ಬೇಡವಾ, ಎಷ್ಟು ದೂರ ಹೋಗ್ಬೋದು, ಏನು ಎತ್ತ ಅಂತೇಳಿ. ಸೊ ಹಂಗಾಗಿ ಅವರು ಇಲ್ಲ ಬೆಂಗಳೂರವ್ರಿಗೂ ಹೋಗ್ಬೋದು ಆರಾಮಾಗಿ, ಅದು ಸುಮ್ಮನೆ ಹಂಗೆ ಬಬಲ್ಸ್ ಥರ ಬರ್ತಿರುತ್ತಷ್ಟೇ, ನಾನು ನಾಳೆ ಮನೆಗೆ ಕರೆಸ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ರು. ಚೆನ್ನಾಗೇ ಇತ್ತು ಗೈಸ್. ಅದೇನೋ ಸ್ವಲ್ಪ ಹಿಂದೆ ಹೊಗೆ ಬರ್ತಿದೆ, ಅದು ಕೊಟ್ಟು ಮಾಡಿಸ್ತೀನಿ ಅಂದರು. ನಾನು ಆಯಿತು ಮಾಡಿಸಿ ಅಂತ ಅಂದೆ, ಯಾಕಂದರೆ ಎಲ್ಲರೂ ನಾವು ಲಾಂಗ್ ಹೋದಾಗ ಏನಾದ್ರು ಆದರೆ ಪ್ರಾಬ್ಲಮ್ ಆದರೆ ಫಸ್ಟೇ ನಾವು ರೆಡಿ ಇಟ್ಕೊಂಡಿದ್ರೆ ಒಳ್ಳೇದಲ್ವ. ಹಂಗಾಗಿ ಫಸ್ಟೇ ಇವರೆಲ್ಲ ಕಾರ್ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಏನಾದರೂ ಫಸ್ಟೇ ಒಂದು ಸ್ವಲ್ಪ ಇದ್ರೂ ಬೇಗನೆ, ಅದು ಇನ್ನೂ ಒಂದು 2 months 3 monthsವರೆಗೂ ಓಡಿಸ್ಬೋದು, ಆದರೂ ಫಸ್ಟೇ ಮಾಡಿಸ್ಕೊಬಿಡ್ತಾರೆ. ಸೊ ಹಂಗಾಗಿ ಕೊಟ್ಟರು. 16,000 ಬೇರೆ ಖರ್ಚು ಮಾಡಿದರು. ಅದು ನೋಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ಈ ಥರ ಡೀಸೆಲ್ ಲೀಕ್ ಆಗ್ತಿದೆ. ದುಡ್ಡು ಕೊಟ್ಟು ರೆಡಿ ಮಾಡಿಸಿ ಹಿಂಗಾದರೆ ಬೇಜಾರಾಗ್ಬಿಡುತ್ತೆ. ಬೈತಾಯಿದ್ರು, ನಾಳೆ ಹೋಗಿ ಅವನಿಗೆ ಸರಿಯಾಗಿ ಉಗ್ಗಿತೀನಿ ಅಂತ ಹೇಳ್ತಿದ್ರು ಅವರು. ಗೈಸ್ ಈಗ ಟ್ರಾಫಿಕ್ ಆಗಿದೆ ಗೈಸ್ ಇಲ್ಲಿ. ಅಲ್ಲಿ ನೋಡಿ, ಅದು ಒಂದು ತೋರಿಸ್ತೀನಿ, ಅಲ್ಲಿ ಕಾಣಿಸ್ತಾ ಇಲ್ಲ, ಮೂವ್ ಆಗ್ತಾ ಇದೆ ಈಗ. ಆ ದೊಡ್ಡ ಲಾರಿ ಮೂವ್ ಆಗ್ತಿದೆಯಲ್ಲ, ಅದನ್ನ ನಾನು ಟಾರ್ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ಅದು ರಾಗಿ ಮಿಷಿನ್ ಅಂತ ಹೇಳ್ತವ್ರೆ, ಇರ್ಬೋದೇನೋ ನಂಗೆ ಗೊತ್ತಿಲ್ಲ. ರಾಗಿ ಕ್ಲೀನ್ ಇದು ಕೊಯ್ದು ಈಗ ಕಾಫಿ ಕುಡಿಯೋಣ ಅಂತ ಕುಡಿಯೋಣ. ಈಗ ನಮ್ಮ ಮಮ್ಮಿ ವಾಶ್ರೂಮ್ಗೆ ಹೋಗ್ಬೇಕು ಅಂದರು, ಕರ್ಕೊಂಡೋಗಿ ಬಂದ್ವಿ. ಈಗ ಕಾಫಿ ಕುಡಿಯೋಕ್ಕೆ ಇವೆಲ್ಲ ಹೋಗ್ತಾವ್ರೆ. ಹ್ಯಾಂಡ್ ವಾಶ್ ಮಾಡಕ್ಕೆ ಹೋಗ್ತಾವ್ರು. ಇಲ್ಲೇ ಇದೆ ಬಾ. 4 ನೋಡಿ, ನನಗೆ ನಮ್ಮ ಅಕ್ಕಂಗೆ ಕಾಫಿ, ನಮ್ಮ ಅಮ್ಮಂಗೆ ಟೀ. ಇವರೇನೋ ತಿನ್ನಕ್ಕೆ ನೋಡ್ತಾ ಇದ್ದಾರೆ. ತಂದಮೇಲೆ ಏನು ಅಂತ ನೋಡೋಣ. ಏನು ಹೇಳಿರೋದು, ಒಂದು ದಹಿ ಪುರಿ, ಒಂದು ಬೆಣ್ಣೆ ಮಸಾಲೆ, 3 ಕಾಫಿ, 1 ಶುಗರ್ಲೆಸ್ ಟೀ ಆರ್ಡ್ರ್ ಮಾಡಿದ್ವಿ. ಬರಬೇಕು ಇವಾಗ. ತಿಂದ್ಬಿಟ್ಟು ಹೋಗೋಷ್ಟಲ್ಲ ಆಗುತ್ತೆ, ಕತ್ಲಾಗೋಷ್ಟಲ್ಲಿ ಹೋಗೋಣ ಅಂದರೆ 8 ಗಂಟೆ 9 ಗಂಟೆ ಅವರೆಕಾಯಿ ತೊಗೊಳಕ್ಕೆ ನಿಲ್ಸಿದ್ವಿ, ಸಪೋಟ ತೊಗೊಳಕ್ಕೆ ನಿಲ್ಸಿದ್ವಿ. ಹಂಗಾಗಿ ಟೈಮ್ ಆಯಿತು. ಈಗ ಈಗ ಕಾಫಿ ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ. ಎಲ್ಲ ಇವರೇ ಗೈಸ್ ನಿಲ್ಸಿದ್ದು, ಜಾಸ್ತಿ ನಿಲ್ಲಿಸ್ತಾ ಇದ್ದಿದ್ದು. ಅಲ್ಲಿ ಏನೇನೋ ಹೋಗ್ತಾ ಸಿಗುತ್ತೆ ಅಂತ ತಗೊಂಡೋಗ್ಬೇಕು. ಅದಕ್ಕೆ ಟೈಮ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಈಗ ತಿನ್ನೋಣ ಬನ್ನಿ ಗೈಸ್. ಈಗ ದಹಿ ಪುರಿ ಬಂದಿದೆ, ಹೇಗಿದೆ ಟೇಸ್ಟ್? ಮೂಳೆ ಹಿಂಗೆ ಓಪನ್ ಆಗಿ ಹಿಂಗೆ ಮುಚ್ಚಕ್ಕೆ ಬರಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಆಮೇಲೆ ಸರಿ ಮಾಡಿಸ್ಕೊಂಡಿರೋದು. ಪಾನಿಪುರಿ ತಿನ್ನಕ್ಕೆ ಹೋಗಿ ತೆಗ್ದು ಹಿಂಗೆ ಹಾಕೊತಾರಲ್ಲ ಬಾಯಿಗೆ, ಅವಾಗ ಹಿಂಗೆ ತೆಗ್ದಾಗ ಇದು ಸ್ಟಕ್ ಆಗಿರೋದು ಮೂಳೆ ಹಂಗೆ. ಅದು ಕ್ಲೋಸ್ ಮಾಡೋಕ್ಕೂ ಆಗಿಲ್ಲ, ಓಪನ್ ಮಾಡೋಕ್ಕೂ ಆಗಿಲ್ಲ. ಅದಕ್ಕೆ ಕೆಳಗಡೆ ಇಟ್ಟಿದ್ದೀನಿ. ಆಯ್ತು, ಸಣ್ಣಗಿದೆ, ಅದಕ್ಕೆ ಚೆನ್ನಾಗಿದೆ. ಗಂಟ್ಲು ನೋವು ಅಂತೂ ಕಾಲ್ ಮಸಿ ತಿಂತಾವಳೆ, ಏನಾಗಲ್ಲ.
ಸ್ವೀಟು. ಅವ್ರಿಗೆ ಈ ಥರ ಫುಡ್ಡೇ ಇಷ್ಟ. ನನ್ನ ಇವ್ರು ಆಡ್ಕೊಳೋದು ಬೈಯೋದೇ ಕೆಲಸ ಕೈಸೋರಿಗೆ. ಗೈಸ್ ಈಗ ಬೆಣ್ಣೆ ದೋಸೆ ಬಂದಿದೆ. ಇದು ಮಸಾಲೆ ದೋಸೆ ಥರನಾ? ಬೆಣ್ಣೆ ಹಾಕಿ ಫ್ರೈ ಮಾಡಿರ್ತಾರೆ. ಹೆಂಗಿದೆ? ಇವಾಗ ಬೆಣ್ಣೆ ಹಾಕ್ಬೇಡ, ನಂಗೆ ಹಂಗೆ ತಿನ್ಸು. ಆಲೂಗಡ್ಡೆ ಪಲ್ಯ ಹಾಕಿ ಚಟ್ನಿ ಎದ್ದಿ ತಿನ್ಸು, ಬೆಣ್ಣೆ ಹಾಕ್ಬೇಡ. ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಇದು ಒಳಗಡೆ. ಸಂಜೆ ಬಸವಾವು ಚೆನ್ನಾಗಿದೆಯಲ್ಲ? ಮಸಾಲೆ ದೋಸೆ ಅಷ್ಟೇನು ಚೆನ್ನಾಗಿಲ್ಲ. ಹೆಂಗೆ ಚೆನ್ನಾಗಿದೆ ಹೋಗ್ಲಿ? ಏನು ಹಂಗೆ ಇದು ಹಾಕಿದ್ದಾರೆ ಆಲೂಗಡ್ಡೆ ಮಸಾಲೆ ದೋಸೆ ಥರನೇ ಆಲೂಗಡ್ಡೆ ಪಲ್ಯ ಒಂಥರ ಬೇರೆ ಥರ ಇದೆ, ಡಿಫ್ರೆಂಟಾಗಿ. ಮೇಲೆ ಬೆಣ್ಣೆ ಬಿದ್ದಿದೆ. ಹೋಂಡಾ ಸೂಪ್ ಒಂದು ಆರ್ಡ್ರ್ ಮಾಡಿದ್ದಾರೆ. ಇದಾದಮೇಲೆ ಕಾಫಿ ಟೀ ಅಷ್ಟೇ ತಾನೇ? ಮತ್ತೇನಾದ್ರು ಬೇಕು ಅಂತೀಯ? ಗೊತ್ತಿಲ್ಲ, ಹೊಟ್ಟೆ ತುಂಬಿಲ್ಲ ಅಂದರೆ ಬೇಕು. ಈಗ ರಾತ್ರಿ ಹೋಗಿ ಊಟ ಮಾಡಲ್ವಾ? ಸಾಕು ತಗೋ. ಬಿಸಿ ಬಿಸಿ ಕಾಫಿ ಬಂದಿದೆ, ಸಖತ್ತಾಗಿದೆ ಕಾಫಿ. ಎಲ್ಲ ಹಾಕಿ ಚೆನ್ನಾಗಿರ್ತದೆ ಕಾಫಿ ಕುಡಿಯೋದು. ಇವ್ರು ಒಂದೇ ಒಂದು ಸ್ಪೂನ್ ತಿನ್ನಿಸ್ಬಿಟ್ಟು ಸೈಲೆಂಟ್ ಆದರು. ಸ್ಪೂನ್ ಇಲ್ವಲ್ಲ, ಹಾಕೊಂಡಿದ್ದೆ. ಕೇಳ್ಬೇಕು ತಾನೆ? ಈಗ ತಿಂದ್ಬಿಟ್ಟು ಹೊರಡೋಣ ಬನ್ನಿ, ಕಾಫಿ ಎಲ್ಲ ಕುಡಿದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ.